ಅಪ್ಪ ಸೊಳ್ಳೆ ಅಂತೂ ಕಡಿತವೆ ಅನ್ಬೇಡ. ನೋಡೋಕೆ ಹಂಗೆ ಎಷ್ಟು ನೀಟಾಗೈತೆ. ಯಾಕೆ ಇಷ್ಟೊಂದು ಸೊಳ್ಳೆ ಇಲ್ಲಿ? ಹಾಂ, ಏನು ಹಸ್ರಿಲ್ಲ ಏನಿಲ್ಲ. ಬಿಡಪ್ಪ ಹಸ್ರೈತೆ ಅನ್ನೋದಾದರೆ ಎಷ್ಟು ಸೊಳ್ಳೆ ಇದ್ದಾವೆ ಅಂತ ಅನ್ಬೋದು. ಹಸ್ರಿಲ್ಲ ಏನಿಲ್ಲ, ಯಾಕೆ ಇಷ್ಟೊಂದು ಸೊಳ್ಳೆ? ಯಪ್ಪ ಸಖತ್ತು ಸೊಳ್ಳೆ ಇದಾವಪ್ಪ. ಸಖತ್ತು ಸೊಳ್ಳೆ ಕಾಟ ಇಲ್ಲಿ. ಅಯ್ಯೋ ಊಟ ಮಾಡೋಕ್ಕಾಗಲ್ಲ, ಇಲ್ಲಿರೋದಕ್ಕಾಗ್ತಾ ಇಲ್ಲ. ಏನು ಮಾಡೋದು? ಹಾಂ, ಈ ವರ್ಷಿತಾ ಮೇಡಮ್ ಹತ್ರ ಮಾತಾಡ್ಬೇಕಲ್ಲ. ಈ ವರ್ಷಿತಾ ಮೇಡಮ್ ಏನು ಹೇಳಿದ್ರು ಕೇಳಲ್ವಲ್ಲ. ಈ ವರ್ಷಿತಾ ಮೇಡಮ್ ಇಲ್ಲ, ಇವ್ರು ಯಾರೋ ಬೇರೆ ಮೇಡಮ್ ಅವ್ರು ಬಂದವ್ರೆ. ಇವ್ರ ಹತ್ರ ಸ್ವಲ್ಪ ಮಾತಾಡ್ತೀನಿ. ನಾನು ಸ್ವಲ್ಪ ಲಂಚ ಗಿಂಚ ಕೊಡ್ತೀನಿ ಬಿಡಿ. 1 ಲಕ್ಷ ಕೊಡ್ತೀನಿ. ನನ್ನ ಇಲ್ಲಿಂದ ನೀವು ರಿಲೀಸ್ ಮಾಡಿಬಿಟ್ರೆ ಇದೇನೇನು ಅಂತ ದೊಡ್ಡ ಕೇಸಲ್ಲ ಏನಿಲ್ಲ. ಕೊಟ್ಬಿಡ್ತೀನಿ ಬಿಡ್ರಿ ಅಂತ ಕೇಳ್ತೀನಿ. ಏನು ಮಾಡೋದು? ಒಂದ್ಸತಿ ಕೇಳ್ತೀನಿ ಏನಂತಾರೆ ನೋಡೋಣ. ಸ್ವಲ್ಪ ಸಾಧಾರಣ ಅನಿಸುತ್ತೆ. ಆ ವರ್ಷಿತಾ ಮೇಡಮ್ ಹಂಗೆ ತುಂಬ ಜೋರಲ್ಲ, ನೋಡಿದ್ರು ಗೊತ್ತಾಗ್ತೈತೆ ಎಷ್ಟು ಸಾಫ್ಟ್ ಅಂತ ಅನ್ನಿಸ್ತಾ ಐತೆ. ತುಂಬ ಸಾಫ್ಟ್ ಇವರು ಅಂತ ಅನ್ನಿಸ್ತೈತಿ ಮೇಡಮ್ ಅವರು. ತುಂಬ ಸಾಫ್ಟ್ ಆಗಿದ್ದಾರೆ, ಸಾಫ್ಟಾಗಿ ಮಾತಾಡ್ತಾರೆ. ಇವ್ರು ಅಷ್ಟು ಜೋರು ಮಾಡಲ್ಲ ಈ ವರ್ಷಿತಾ ಮೇಡಮ್ ಹಂಗೆ. ಮೇಡಮ್, ಮೇಡಮ್, ಮೇಡಮ್. ಏನ್ ಹೇಳು? ಏನಕ್ಕೆ ಮೇಡಮ್ ಮೇಡಮ್ ಅಂತ ಅವಾಗಿಂದ ಕೂಗ್ತಾ ಇದೀಯಾ? ಯಾಕೆ ಈ ಕಡೆನೇ ತಿರ್ಗಿ ನೋಡ್ತಾ ಇದೀಯಾ? ಹೋಗಿ ಕೂತ್ಕೋ, ಹೋಗು, ಒಳಗಡೆ ಹೋಗು. ಮೇಡಮ್, ನಿಮ್ಮ ಜೊತೆ ಮಾತಾಡಬೇಕು ಮೇಡಮ್. ಸ್ವಲ್ಪ ಬನ್ನಿ ಮೇಡಮ್. ಇಲ್ಲಿ ಅಲ್ಲಿ ಒಳಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಸೊಳ್ಳೆ, ಅದಕ್ಕೆ ಇಲ್ಲಿಗೆ ಅದು ಬಂದೆ. ಅಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಮೇಡಮ್, ನನ್ನ ಇಲ್ಲಿಂದ ಬಿಟ್ಬಿಡಿ. ಇದೇನು ಅಂತ ದೊಡ್ಡ ಕೇಸಲ್ಲ ಏನಿಲ್ಲ. ಇಲ್ಲಿಂದ ಬಿಟ್ಬಿಡಿ ಮೇಡಮ್. ಏಯ್, ಏನ್ ಆಟ ಆಡ್ತಾ ಇದೀಯಾ? ಏನ್ ಅನ್ಕೊಬಿಟ್ಟಿದ್ಯಾ ನೀನು? ಆ ಇದೇನ್ ಛತ್ರ ಅನ್ಕೊಬಿಟ್ಟಿದ್ಯಾ? ನೀನು ಬೇಕಾದಾಗ ಬರೋದಕ್ಕೆ, ಬೇಡದಿಲ್ದಾಗ ಹೋಗೋದಕ್ಕೆ ಏನ್ ಅನ್ಕೊಂಡಿದ್ಯಾ ನೀನು? ನಾನು ನಿನ್ಗೆ ಯಾವಾಗ ಬೇಕಾದ್ನ ಬಿಟ್ಟು ಕಳ್ಸೋಕ್ಕೂ, ಬಾರಪ್ಪ ಅಂತ ಕರ್ಕೊಂಬರೋದಕ್ಕೂ ಕಳ್ಸೋದಕ್ಕೂ ಇದೇ ನಿನ್ನ ಮಾವನ ಮನೆನ? ಏನ್ ಅನ್ಕೊಂಡಿದ್ಯಾ? ಆ ಏನ್ ಅನ್ಕೊಂಡಿದ್ಯಾ? ಇದು ಸ್ಟೇಷನ್ ಕಣಯ್ಯ. ಏನ್ ತಿಳಿಯುತ್ತೆ ಅಂತ ಮಾತಾಡ್ತೀಯ? ಗೊತ್ತಾಗೋದಿಲ್ವಾ ನಿನಗೆ ಸ್ವಲ್ಪನಾದ್ರೂ? ಏನ್ ಏನ್ ಮಾತಾಡ್ತೀರಾ ನೀವು? ಮೈ ಮೇಲೆ ಪ್ರಜ್ಞೆ ಇಲ್ಲ ನಿಮ್ಗೆ. ಆಗಲ್ಲ ಮೇಡಮ್. ಮತ್ತೆ ಮತ್ತೆ ನಾನು ಅದು ನಿಮ್ಮ ಜೊತೆ ಬನ್ನಿ ಮೇಡಮ್, ಇಲ್ಲಿ ಮಾತಾಡಬೇಕು. ಮತ್ತೆ ಏನಪ್ಪ ನಿನ್ ಪ್ರಾಬ್ಲಮ್ಮು? ಏನ್ ಹೇಳು? ಮೇಡಮ್, 1 ಲಕ್ಷನ ದುಡ್ಡು ಕೊಡ್ತೀನಿ ನಾನು ನಿಮಗೆ. ಇಲ್ಲಿಂದ ರಿಲೀಸ್ ಮಾಡಿದ ಇಟ್ಕೇನೆ ನಾನು ಮನೆಗೆ ಹೋಗಿ 1 ಲಕ್ಷ ದುಡ್ಡು ತಗೊಂಬಂದು ಕೊಡ್ತೀನಿ ಮೇಡಮ್. ಪ್ಲೀಸ್ ಇಲ್ಲಿಗೆ ಬಿಟ್ಬಿಡಿ. ಏನೋ ಏನೋ ತಪ್ಪಿಲ್ಲ ಇವ್ರದ್ದು ಅಂತೇಳಿ ಬಿಟ್ಬಿಡಿ. ನಾನು ಯಾರ ಹತ್ರನೂ ಹೇಳೋಕೆ ಹೋಗಲ್ಲ. 1 ಲಕ್ಷ ದುಡ್ಡು ಕೊಡ್ತೀನಿ. ಪ್ಲೀಸ್ ಮೇಡಮ್, ನೀವು ಈ ಏನೋ ಅರ್ಥ ಮಾಡಿಕೊಂಡು ನನ್ನ ಇಲ್ಲಿಂದ ಕಳಿಸ್ಬಿಟ್ರೆ ಸಾಕು ಮೇಡಮ್. ಏಯ್, ನಿನ್ನ ಕೂಡ 1 ಲಕ್ಷಕ್ಕೆ ನನ್ನ ಕೆಲಸ ಕಳ್ಕೊಳ್ಳೋಣ? ನನ್ನ ಕೆಲಸ ಕಳ್ಕೊಬೇಕಾ ನಾನು? ಒಂದು ದಿನದ ಕೂಳಿಗೋಸ್ಕರ ವರ್ಷದ ಕೂಳಿ ಕಳ್ಕೊಂಡೆ ಅನ್ನಂಗೆ ನೀನು ಕೂಡ 1 ಲಕ್ಷಕ್ಕೆ ನಾನು ನಿನ್ನ ಇಲ್ಲಿಂದ ಕಳಿಸ್ಬಿಡ್ಬೇಕಾ? ಸುಮ್ಮನೆ ಕೂತ್ಕೊಂಡ್ರೆ ಸರಿ. ನೋಡು, ಏನು ಮಾತಾಡ್ತೀಯ ನೀನು? ನನಗೆ ಮಾತಾಡ್ತೀಯ? ನನ್ನ ಹತ್ರ ಅದೆಲ್ಲ ಸೀನ್ ಇಲ್ಲ. ಕೆಲಸ ಅಂದರೆ ಕರೆಕ್ಟ್ ಕೆಲಸ ಅಷ್ಟೇನೆ. ನಾನು ವರ್ಷಿತಾ ಮೇಡಮ್ ಕರೆಕ್ಟಾಗಿ ನಾವು ಕೆಲಸ ಮಾಡೋದು. ವರ್ಷಿತಾ ಮೇಡಮ್ ಕರೀಲ ಇದ್ದಾರೆ. ವರ್ಷಿತಾ ಮೇಡಮ್ ಇಲ್ಲ ಅಂತ ಅನ್ಕೊಂಡಿದ್ಯಾ ನೀನು? ನೋಡ್ರಿ ಮೇಡಮರೇ, ಅದ್ರ ಜೊತೆ ಇನ್ನೊಂದು ತಾಕೊಂಡು ನೋಡ್ರಿ. ಅದ್ರ ಜೊತೆ ಇನ್ನೊಂದು 10 ಕೊಡ್ತೀನಿ. ಹೆಂಗೆ ನಿಮ್ಮ ಮಕ್ಳು ಮರಿ ಏನಕ್ಕೆ ಆಗುತ್ತೆ? ನಿಮ್ಮ ಗಂಡನಿಗೆ ಯಾಕೆ ನಾವು ಕೊಡ್ಬೋದು? ನೋಡ್ರಿ ಮೇಡಮರೇ, ನೋಡ್ರಿ. ಯಾಕೆ ನಿಮ್ಗೇನೋ ನಿಮ್ಮ ಅನುಕೂಲ ನೀವು ಮಾಡ್ಕೊ ಬರ್ತೀರ, ಒಂದು 10 ಕೊಡ್ತೀನಿ. ತೀರಾ ಹೊರಗೆ ಹೋದ್ಮೇಲೆ ಏನೋ ಒಂದು ಮಾಡ್ಕೊಂಡು ಕೊಡ್ತೀನಿ ನಾನು ನಿಮಗೆ. ನೋಡಿ ಹೆಂಗೆ ಕಮಿಟ್ಮೆಂಟ್ ಆಗಬೇಕು. ಏನು ಅಂದ್ಕೊಬಿಟ್ಟಿದ್ಯಲ್ಲ? ಏನು ಅಂದ್ಕೊಬಿಟ್ಟಿದ್ಯಾ ನೀನು? ಏನು ಅಂದ್ಕೊಂಡಿದ್ಯಾ ನೀನು ಅಂತ? ನಮ್ಮ ಹತ್ರನೇ ಎಷ್ಟು ಧೈರ್ಯವಾಗಿ ಹಿಂಗೆ ಮಾತಾಡ್ತೀಯ ಅಂತಂದ್ರೆ ನಿನ್ಗೆನ್ನೆಷ್ಟು ಧೈರ್ಯ ಇರಬೇಡ. ಏನು ಮಾತಾಡ್ತಾ ಇದ್ದೀನಿ ಅಂತ ಮೈ ಮೇಲೆ ಪ್ರಜ್ಞೆ ಇದೆಯಾ ನಿನಗೆ? ಹಿಂಗೆ ಮಾತಾಡ್ತಾ ಇದೀಯ? ಏಯ್, ಫಸ್ಟು ನೀನು ಸುಮ್ಮನೆ ಕುಕ್ಕರ್ಸ್ಕೊಳ್ಳೋದು ಕಲಿ. ನಿನಗೆ ಯಾಕೆ ಬಿಸಿ ಮುಟ್ಸಿಲ್ಲ ಅಂತಲ್ಲ? ವರ್ಷಿತಾ ಮೇಡಮ್ ಬನ್ನಿ ಮೇಡಮ್ ಇಲ್ಲಿ. ವರ್ಷಿತಾ ಮೇಡಮ್. ಯಾಕೆ ಮೇಡಮ್, ಏನಾಯ್ತು? ಯಾಕೆ? ನೋಡಿ ಮೇಡಮ್, ಎಷ್ಟು ಧೈರ್ಯವಾಗಿ ನಾನು ನಿಮಗೆ 1 ಲಕ್ಷ ದುಡ್ಡು ಕೊಡ್ತೀನಿ, ನಾನು ಇಲ್ಲಿಂದ ಬಿಟ್ಬಿಡಿ ಅಂತ ಕೇಳ್ತಾವ್ರೆ. ಇವ್ರಿಗೆ ಎಷ್ಟು ಇರಬೇಡ. ಅದು ನಮ್ಮ ಹತ್ರನೇ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತಂದರೆ ಇವ್ರಿಗೆ ಎಷ್ಟು ಧೈರ್ಯ ಇರಬೇಡ. ನೋಡಿ ಮೇಡಮ್, ಮತ್ತೆ ಎದ್ದೇಳಬಾರ್ದು. ಅವ್ರನ್ನ ಮೂಲೆ ಕುಂಡ್ರಿಸಿ ಹಂಗೆ ಬಾರಿಸಿ ಹೇಳ್ತೀನಿ. ಮತ್ತೆ ಎದ್ದೇಳಬಾರ್ದು, ಎದ್ದು ಈಚೆ ಬರಬಾರದು. ಹಂಗೆ ಮಾಡಿ ಹೇಳ್ತೀನಿ. ಏನೋ ಬಿಡು ಅಂತೇಳಿ ನಾವು ಬಿಸಿ ಮುಟ್ಸಿಲ್ವಲ್ಲ, ಇನ್ನೂ ನಮ್ಮ ಕೈ ರುಚಿ ತೋರಿಸಿಲ್ವಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಾವ್ರೆ. ಹೇಳಿಲ್ವೇನೋ ನಾನು ನಿನಗೆ ಈ ರೀತಿ ಎಲ್ಲ ಮಾತಾಡ್ಬೇಡ, ಸುಮ್ಮನೆ ಬಿಡ್ದಿರೋದ್ ಕಲಿ. 60ಕ್ಕೆ ಬಂದು ಕೇಸ್ ವಾಪಸ್ ತಗೋಬೇಕು, ಇಲ್ಲ ನಿನ್ಗೆ ಯಾರಾದ್ರೂ ಬೇಲ್ ತಗೊಂಬಂದು ಬಿಡಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಅವೆರಡರ ಒಂದು ಆದ್ರೆ ಮಾತ್ರ ನಾವು ನಿನ್ನ ಇಲ್ಲಿಂದ ಕಳ್ಸೋದಕ್ಕಾಗೋದು. ಸುಮ್ಮನೆ ನಿನ್ನೆಲ್ಲ ಇಲ್ಲಿಂದ ಬಿಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ. ಹಂಗಂದ್ರು ಮಾತಾಡೋದು ನೋಡು ಹೆಂಗ್ ಮಾತಾಡ್ತಾವ್ರೆ. ಆ ಮೇಡಮ್ ಹತ್ರನೇ ಹಂಗೆಲ್ಲ ಮಾತಾಡಿದ್ರೆ ಅವ್ರು ಸುಮ್ಮನೆ ಬಿಡ್ತಾರ? ಏನು ಅನ್ಕೊಬಿಟ್ಟಿದೀಯ ಅವ್ರನ್ನ? ಓಹೋ, ಇದೆಲ್ಲ ನೀನು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದ್ ಕಲಿ. ಸುಮ್ಮನೆ ಇದು ಮಾಡ್ಬೇಡ ನೀನು. ಹೊಡಿಬೇಡಿ ಮೇಡಮ್, ಪ್ಲೀಸ್ ಮೇಡಮ್, ಬಿಟ್ಬಿಡಿ. ಬೇಡ ಬೇಡ, ಹೊಡಿಬೇಡಿ ಮೇಡಮ್, ಬೇಡ ಮೇಡಮ್, ಹೊಡಿಬೇಡಿ.
ಇಲ್ಲ ಮೇಡಮ್, ಆ ರೀತಿ ಎಲ್ಲ ಕೇಳೋದಿಲ್ಲ. ಇನ್ಮೇಲಿಂದ ಆ ರೀತಿ ಎಲ್ಲ ಮಾತಾಡೋದಿಲ್ಲ ಮೇಡಮ್. ಪ್ಲೀಸ್ ಮೇಡಮ್, ಬಿಟ್ಬಿಡಿ ಪ್ಲೀಸ್ ಮೇಡಮ್. ಮೇಡಮ್ ಬೇಡ, ಬೇಡ ಮೇಡಮ್, ಹೊಡಿಬೇಡಿ ಮೇಡಮ್ ಪ್ಲೀಸ್. ನನಗೆ ಒಂದೊಂದು ಏಟು ತಡ್ಕೊಳ್ಳೋದಕ್ಕಾಗ್ತಿಲ್ಲ ಮೇಡಮ್. ನಿಮ್ಮದು ಒಂದೊಂದು ಏಟು ಯಪ್ಪ. ಬೇಡ ಮೇಡಮ್, ಈ ರೀತಿ ಎಲ್ಲ ಕೇಳೋದಿಲ್ಲ. ಇನ್ಮೇಲೆ ಕೇಳೋದಿಲ್ಲ ಮೇಡಮ್. ಈ ರೀತಿ ಎಲ್ಲ ಮಾತಾಡೋದಿಲ್ಲ ಮೇಡಮ್. ಮತ್ತೆ ಎಷ್ಟು ಧೈರ್ಯವಾಗಿ ನೀನು ಮಾತಾಡ್ತೀಯ ಈ ರೀತಿ? ಹಾಂ, ನಿನಗೆ ಏನಾದರೂ ಭಯ ಇದ್ದಿದ್ರೆ ಈ ರೀತಿ ಮಾತಾಡ್ತಾ ಇದ್ದ? ಮತ್ತೆ ಏನು ಅನ್ಕೊಂಡ್ಬಿಟ್ಟಿದ್ಯಾ? ಓ, ಯಾಕೆ ನಮ್ಮ ಕೈ ರುಚಿ ತೋರಿಸಿಲ್ವಾ ನಿನಗೆ? ನೋಡ್ಕೊಂಡಿಲ್ವಾ? ಇವಾಗ ತೋರಿಸ್ತಾರೆ ನೋಡಿ ನಮ್ಮ ಮೇಡಮ್ಮು ಕೈ ರುಚಿನ. ಇವಾಗ ತಿಳ್ಕೊ ಹಿಂಗೈತೆ ಏನು ಎತ್ತ ಅಂತೇಳಿ. ಸುಮ್ಮನೆ ನೀನು ಇದೆಲ್ಲ ಬಿಟ್ಬಿಡ್ಬೇಕು. ವರ್ಷಿತಾ ಮೇಡಮ್ ಸುಮ್ಮನೆ ಇರ್ತಾರೆ, ವರ್ಷಿತಾ ಮೇಡಮ್ಮು ನಮ್ಮ ರಿಲೇಷನ್ನು ಅಂತೇಳಿ ನೀನು ಹಿಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಪ್ಪ. ನಾನು ಹೇಳ್ದಂಗೆ ಕೇಳ್ತಾರೆ ಇಲ್ಲಿ. ವರ್ಷಿತಾ ಮೇಡಮ್ ನಮ್ಮವರು ಅಂತ ಹೇಳಿದ ತಕ್ಷಣ ಈ ಮೇಡಮ್ ಸುಮ್ಮನೆ ಆಗ್ಬಿಡ್ತಾರೆ ಅಂತ ಅನ್ಕೋಬೇಡ. ಇಲ್ಲೆಲ್ಲನ ರಿಲೇಷನ್ಶಿಪ್ ಎಲ್ಲ ಇಲ್ಲ ಕಣಪ್ಪ. ಇದೆಲ್ಲ ಏನಿದ್ರು ಕಾನೂನು ಪ್ರಕಾರ ಏನಾಗಬೇಕು. ಕಾನೂನು ಅಂದರೆ ಕಾನೂನು, ನ್ಯಾಯ ಅಂದರೆ ನ್ಯಾಯ, ಎಲ್ರಿಗೂ ಒಂದೇನೆ ಅಷ್ಟೇನೆ. ಕಾನೂನು ವಿರುದ್ಧ ಯಾರು ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಾನೂನು ಹಿಂಗೈತೋ, ಕಾನೂನು ಹೇಗೆ ಹೇಳುತ್ತೋ ಕಾನೂನು ಪ್ರಕಾರ ಹಾಗೆ ನಡಿಬೇಕು ಯಾರೇ ಆಗಲಿ. ಸರ್ಕಾರದ ಕಾನೂನು ಏನಿದೆ ಅದರಂತಲೇ ಪ್ರತಿಯೊಬ್ಬ ವ್ಯಕ್ತಿನೂ ಕಾನೂನು ಪ್ರಕಾರ ಹೋಗ್ತಾ ಇರಬೇಕು. ಪ್ರತಿಯೊಬ್ಬ ಕೆಲಸದವ್ರೂ ಕಾನೂನು ಪ್ರಕಾರ ಹೋಗ್ಬೇಕು. ಕಾನೂನು ವಿರುದ್ಧವಾಗಿ ಯಾರು ನಡ್ಕೊಂಡಿದ್ದಾರೆ ಅಂತಂದರೆ ಅವ್ರನ್ನ ಸುಮ್ಮನೆ ಅಂತೂ ಬಿಡೋದಿಲ್ಲ ಕಾನೂನು. ಅಷ್ಟು ಸುಲಭವಾಗಿ ತಿಳ್ಕೊಂಬಕ್ಕೆ ಹೋಗ್ಬೇಡ ನೀನು. ಏನು ಅನ್ಕೊಬಿಟ್ಟಿದ್ಯಾ? ಕರೆಕ್ಟಾಗಿ ನ್ಯಾಯ ಅಂದರೆ ನ್ಯಾಯ, ಕಾನೂನು ಅಂತಂದರೆ ಏನು ಅನ್ಕೊಂಡಿದ್ಯಾ ನೀನು? ತಿಳ್ಕೊಂಡಿದ್ಯಾ? ಕೆಲಸದಲ್ಲಿ ಇದೆಯಲ್ಲ ಅಲ್ಲ, ನೀನು ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೆ, ತಿಳ್ಕೊಂಡಿದ್ಯಲ್ವಾ ನೀನು ಏನು ಎತ್ತ ಅಂತೇಳಿ? ತಿಳ್ಕೊಂಡಲೆ ಸುಮ್ಮನೆ ನೀನು ಮಾತಾಡಬೇಡ. ಎಲ್ಲ ಏನೋ ಗೊತ್ತಿಲ್ದವ್ರ ಥರ ಮಾತಾಡ್ತೀಯಲ್ಲ. ಎಲ್ಲ ಗೊತ್ತಿದ್ದು ಕೊಟ್ಟುನು, ಎಲ್ಲ ಗೊತ್ತಿದೆ, ಅಷ್ಟೊಂದು ಇದು ಮಾಡ್ತೀಯ ನೀನು. ಮೇಡಮ್ ಪ್ಲೀಸ್ ಮೇಡಮ್, ಋತುನ್ ಒಂದ್ಸತಿ ನೋಡಬೇಕು. ಋತುನ್ ಕರೆಸ್ತೀರಾ? ಲಾಟಿ ರುಚಿ ನೋಡಿಲ್ಲ ಅನ್ಸುತ್ತೆ ಇನ್ನೂ. ಲಾಟಿ ತಗೊಂಬನ್ನಿ ಮೇಡಮ್. ಕೈಯಲ್ಲಿ ಇದು ಮಾಡಿದ್ರೆ ಇವ್ರಿಗೆ ಗೊತ್ತಾಗೋದಿಲ್ಲ, ಕೂತ್ಕೊಳ್ಳಲ್ಲ ಇನ್ನೂ. ಲಾಟಿ ಏಟು ಬಿಡ್ಬೇಕು ಇವ್ರಿಗೆಲ್ಲನ. ಲಾಟಿ ಏಟು ಬಿದ್ರೇನೆ ಅವಾಗ ಹೇಳ್ದಂಗೆ ಕೇಳ್ತಾವ್ರೆ. ಬೇಡ ಮೇಡಮ್, ಬೇಡ. ಲಾಟಿ ಏಟು ಬೇಡ ಮೇಡಮ್. ಸುಮ್ಮನೆ ಕೂತ್ಕೋ. ಋತು ಬರ್ತಾಳೆ, ಹೇಳ್ತೀನಿ ಅವಳಿಗೆ ಫೋನ್ ಮಾಡಿಬಿಟ್ಟು ಋತು ಬಾರಮ್ಮ ಅಂತೇಳಿ ಹೇಳ್ತೀನಿ. ಕೂತ್ಕೋ ಸುಮ್ಮನೆ. ಸರಿ ಆಯ್ತು ಮೇಡಮ್, ಸುಮ್ಮನೆ ಕೂತ್ಕೊಂತೀನಿ ಮೇಡಮ್. ಪ್ಲೀಸ್ ಮೇಡಮ್ ಹೇಳ್ರಿ ಮೇಡಮ್. ಋತು ನನಗೆ ನೋಡಬೇಕು ಅಂತ ಅನ್ನಿಸ್ತಾ ಐತೆ. ಋತುನ ನಾನು ಒಂದ್ಸತಿ ಮಾತಾಡಬೇಕು ಅವಳ ಜೊತೆ. ಪ್ಲೀಸ್ ಮೇಡಮ್, ಋತುನ ಹೇಳಿ ಕಳಿಸಿ. ಋತು ಅಂತಂದ್ರೆ ಇವ್ರ ಹೆಂಡ್ತಿನ? ಹೌದು ಮೇಡಮ್, ಋತು ಅಂತಂದ್ರೆ ಇವ್ರ ಹೆಂಡ್ತಿ. ಇವರು ಹಿಂಗೆ ಏನೋ ಒಂದು ಕೆಲಸ ಮಾಡಿಬಿಟ್ಟು, ನಾನು ಹೇಳಿದ್ನಲ್ಲ ಅವಾಗಲೇ ಎಲ್ಲನ ಯಾರು ಏನು ಹಿಂಗೆ ಏನು ಅಂತ ಆ ರೀತಿ ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಅವ್ರಿಗೆ ಇಲ್ಲದೆಲ್ಲನ ಹೋಗ್ಬಿಟ್ಟು ನನಗೆ ಅವ್ರಿಗೆ ಕೊಡಬೇಕು, ದುಡ್ಡು ಕೊಡು ಅಂತೇಳಿ ಕೇಳಿದ್ದಾರೆ. ಅದಕ್ಕೆ ಅವ್ರು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಇವರಿಂದ ನಮಗೆ ಈ ರೀತಿ ತೊಂದರೆ ಆಗ್ತಿದೆ, ಇವ್ರನ್ನ ಅರೆಸ್ಟ್ ಮಾಡಿ ಅಂತೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ನಾನೆಲ್ಲ ವಿಷಯ ಹೇಳಿದ್ನಲ್ಲ ಮೇಡಮ್, ಏನಾಯಿತು ಏನು ಎತ್ತ ಅಂತೇಳಿ. ನನಗೆಲ್ಲ ಗೊತ್ತಿದೆ, ಎಲ್ಲ ಗೊತ್ತಾಗಿದೆ. ನೋಡಿ ಎಂಥ ಕೆಲಸ ಮಾಡ್ತಾರೆ. ಇವ್ರಿಗೆ ಮನೆ ಸಂಸಾರ ಅನ್ನೋದಿದೆಲ್ಲ ಏನಾದರೂ ಮನಸ್ಸಲ್ಲಿ ಇದ್ದಿದ್ರೆ ಈ ರೀತಿ ಕೆಲಸ ಮಾಡೋರ? ನೋಡಿ ಮೇಡಮ್, ಸ್ವಲ್ಪನಾದರೂ ಯೋಚನೆ ಮಾಡೋದು ಬೇಡವಾ? ಎಂಥ ಕೆಲಸ ಮಾಡ್ಕೊಂಡು ಇವಾಗ ಯಾವ ರೀತಿ ಮಾತಾಡ್ತಾವ್ರೆ. ನಾನೆಲ್ಲ ವಿಷಯ ಹೇಳಿದ್ನಲ್ಲ ಮೇಡಮ್ ನಿಮಗೆ. ನೋಡಪ್ಪ ಎಂತೆಂಥ ಕೆಲಸ ಮಾಡ್ತಾರಪ್ಪ. ಅಯ್ಯೋ, ನನಗಂತೂ ಸ್ವಲ್ಪನಾದ್ರೂ ಯಾಕೆ ಜನಗಳಿಗೆ ಬುದ್ಧಿ ಇಲ್ಲ ಅನಿಸುತ್ತೆ ಮೇಡಮ್. ಅಲ್ಲ, ಇಂಥದಕ್ಕೆಲ್ಲ ಯಾಕೆ ಆಟ ಆಡ್ತಾರೆ? ನಮ್ಮದು ತಮ್ಮದು ನಾವು ಚೆನ್ನಾಗಿರ್ಬೇಕು ಅನ್ನೋದಿಲ್ವಾ ಅವ್ರ ಮನಸ್ಸಲ್ಲಿ? ಯಾಕೆ ಇಂಥದ್ದೆಲ್ಲ ಮಾಡಿದ್ರೆ ಏನು ಸಿಗಂಗೈತೆ ಮೇಡಮ್? ಯಾಕೆ ಈ ಥರ? ಅಯ್ಯೋ, 100ಕ್ಕೆ ಇವಾಗ ಒಂದು 50% ಬರೀ ಈ ಥರ ಕೇಸ್ಗಳೇ ನೋಡಿದ್ದಾಯಿತು ಅಲ್ವಾ? ತುಂಬ ಬೇಜಾರಾಗುತ್ತೆ ನನಗೆ. ಅಯ್ಯೋ, ಈ ಬುದ್ಧಿ ಇದ್ರೂ ಯಾಕೆ ಈ ಥರ ಮಾಡ್ತಾರೆ? ಎಲ್ಲ ಆದಮೇಲೆ ಅವಾಗ ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಅಯ್ಯೋ ಅಪ್ಪ ಅಂತ ಅವಾಗ ಹೇಳೋದು. ಅಯ್ಯೋ, ಎಂತೆಂಥ ಜನಗಳು ಮೇಡಮ್. ಪ್ರವೀಣ ಅಂತೂ ಇಲ್ಲಿಂದ ಬಿಟ್ಬಿಡಿ ಅಂತೇಳಿ ಕೇಳ್ಕೊಂತಾ ಇದ್ದಾನೆ. ನಾವು ಬಿಡೋಕ್ಕಂತೂ ಸಾಧ್ಯ ಇಲ್ಲ. ಯಾಕಂದರೆ ಇವಾಗ ಋತು ಬಂದು ಕೇಸ್ ವಾಪಸ್ ತಗೋಬೇಕು, ಇಲ್ಲ ಯಾರಾದರೂ ಬೇಲ್ ತಗೊಂಬಂದು ಬಿಡಿಸ್ಕೊಂಡು ಹೋಗ್ಬೇಕು. ಋತುನ ಹೇಳಿ ಕಳಿಸ್ಬಿಟ್ಟು ನೋಡೋಣ ಏನು ಹೇಳ್ತಾಳೆ ಅಂತೇಳಿ ಒಂದು ಸರ್ತಿ ಮಾತಾಡೋಣ. ಹೇಳಿ ಕಳಿಸಿ ಕೇಸ್ ಏನಾದರೂ ವಾಪಸ್ ತಗೊಳ್ತೀಯ ಏನೋ ಎತ್ತ ಅಂತೇಳಿ ಕೇಳೋಣ. ಕೇಳ್ಬಿಟ್ಟು ಅದೇನು ತೀರ್ಮಾನ ತಗೊಂತಾಳೆ ನೋಡೋಣ. ನಮ್ಮ ಮೇಡಮ್ಗೆ ಅವನು ಮೇಡಮ್ 1 ಲಕ್ಷ ದುಡ್ಡು ಕೊಡ್ತೀನಿ ಇಲ್ಲಿಂದ ಬಿಟ್ಬಿಡಿ ಅಂತ ಕೇಳ್ಬಿಟ್ಟ. ಅವರು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಿಯತ್ತಾಗಿ. ಇಂಥವ್ರು ಎಲ್ಲಾದ್ರೂ ಅಂಥದಕ್ಕೆಲ್ಲ ಆಸೆ ಪಡ್ತಾರ? ಯಾರೂ ಆಸೆ ಪಡೋದಿಲ್ಲ. ನೋಡ್ತಾ ಇರಿ ಏನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.